ಪ್ರೀತಿಯ ವಿದ್ಯಾರ್ಥಿಗಳೇ, ನಾವಿಲ್ಲಿ 10ನೇ ತರಗತಿಯ ಗಣಿತ ವಿಷಯದ ಸಮಾಂತರ ಶ್ರೇಣಿಯ ಮೇಲೆ ಒಂದು LBಯ ಪ್ರಶ್ನೆಯನ್ನು ಕೇಳಿದ್ದಾರೆ. ಆ ಪ್ರಶ್ನೆಯನ್ನು ನಾವಿಲ್ಲಿ ಈ ವಿಡಿಯೋದಲ್ಲಿ ಬಿಡಿಸೋಣ. ಅದೇನೆಂದರೆ, ಒಂದು ಸಮಾಂತರ ಶ್ರೇಣಿಯ mನೇ ಪದ 1/n ಹಾಗೂ nನೇ ಪದ 1/m ಆದರೆ mn ನ ಪದ mn ಅಂತಕ್ಕಂಥ ಪದ 1 ಎಂದು ಸಾಧಿಸಿ ಅಂತ ಹೇಳಿದ್ದಾರೆ. ಇಂಗ್ಲಿಷ್ ಮೀಡಿಯಂದಾಗ in an AP mth term is 1/n and nth term is 1/n. Then show that mnth term is 1. ಹಾಗಾದ್ರೆ ನಾವು ಯಾವ ರೀತಿ ಬರ್ಕೊಳ್ಳೋದಾಗ ನೋಡ್ರಿ, ಅವರು ಹೇಳಿದ ಪ್ರಕಾರ ನಾವು ದತ್ತಾಂಶಗಳನ್ನ ಬರ್ಕೊಳ್ಳೋಣ. mನೇ ಪದ am is equal to 1/n. ಯಾಕೆ m ಬತ್ತಂದ್ರ ಇಲ್ಲಿ mನೇ ಪದ mth term ಹೌದು. ಹಾಗಾದ್ರೆ nನೇ ಪದ ಕೇಳಿದಂದ್ರ an, k ನ ಪದ ಕೇಳಿದಾರ ak, b ನ ಪದ ಕೇಳಿದಾರ ab ಹೌದು. ಹಾಗಾದ್ರೆ mನೇ ಪದ ಕೇಳಾನು am is equal to 1/n ಆಯಿತು. ಹಾಗಾದ್ರೆ ನಾವು ಸೂತ್ರ ಬರ್ಕೊಳ್ಳೋಣ. am ಅಂದ್ರ am is equal to a plus m minus 1 into d. ಇಲ್ಲಿ ಯಾಕೆ m ಬಂತಂದಾಗ ನಮಗ an ಸೂತ್ರ ಗೊತ್ತೈತಿ. an is equal to a plus n minus 1 into d ಐತಿ. n ಕೇಳಿದಾಗ ಇಲ್ಲಿ n ಹಾಕ್ತಿದ್ದೀವಿ, ಇಲ್ಲಿ m ಕೇಳಿದಾಗ ನಾವಿಲ್ಲಿ m ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಹಾಗಾದ್ರೆ a plus m minus 1 into d is equal to am ಐತಿ. am ಅಂದ್ರೆ ಏನೈತಿ ಹರಿ 1/n ಐತಿ. 1/n we call equation number 1. ಇದು ಅರ್ಥ ಆಗೈತಿ ತಿಳ್ಕೊಳ್ತಾನು, ಮುಂದೆ ಹೋಗ್ತಾನು. ನೆಕ್ಸ್ಟ್ nth term is 1/n ಅಂದ್ರೆ nನೇ ಪದ 1/m ಆಗಿದೆ ಅಂತ ಹೇಳ್ತಾನು. nನೇ ಪದ ಅಂದ್ರೆ an is equal to 1/m ಅಂತ ಹೇಳಿದಾನು. ಹಾಗಾದ್ರೆ ಏನಂದ್ರೆ ನಮಗೆ ಆಸ್ ಯೂಶುವಲ್ ಗೊತ್ತಿದೆ, an is equal to a plus n minus 1 into d. ಹಾಗಾದ್ರೆ a plus n minus 1 into d. ಹಾಗಾದ್ರೆ an ಅಂದ್ರೆ ಏನೈತಿ 1/m ಐತಿ. ಇದಕ್ಕ ನಾವು ಸಮೀಕರಣ ಸಂಖ್ಯೆ 2 ಕೊಟ್ಟಿವಿ. ಇನ್ನೇನ್ ಮಾಡೋಣ ಅಂದ್ರ ಸಮೀಕರಣ 1 ಸಿಕ್ತು, ಸಮೀಕರಣ 2 ಸಿಕ್ತು. ಈಗ ನಾವು ಸಮೀಕರಣ 2 ಮೈನಸ್ 1 ಮೈನಸ್ 2 ಅನ್ನು ಮಾಡೋಣ. ಸಮೀಕರಣ 1 ಮೈನಸ್ 2 ಸಬ್ಸ್ಟ್ರಾಕ್ಟ್ ದ ಇಕ್ವೇಶನ್ 1 and 2 ಅಂತ ಹೇಳ್ತೀವಿ. ಹಾಗಾದ್ರೆ ಏನೈತಿ ಇಕ್ವೇಶನ್ 1 ಅಂದಾಗ a ಪ್ಲಸ್ m ಮೈನಸ್ 1 ಇಂಟು d ಮೈನಸ್ ಇಂಟು ಬ್ರೆಕೆಟ್ a ಪ್ಲಸ್ n ಮೈನಸ್ 1 ಇಂಟು d ಬ್ರೆಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು 1/n ಮೈನಸ್ 1/m. ಯಾಕೆ ಇಲ್ಲಿ ಬ್ರೆಕೆಟ್ ಹಾಕಿದೀವಿ ಅಂದಾಗ, ಇಲ್ಲಿ ಬ್ರೆಕೆಟ್ ಯಾಕೆ ಹಾಕಿದೀವಿ ಅಂದಾಗ ಇಲ್ಲಿ ಹಿಂದಗಡೆ ಮೈನಸ್ ಸೈನ್ ಇತ್ತು, ಅದಕ್ಕೆ ಬ್ರೆಕೆಟ್ ಹಾಕಿದೀವಿ. ಹಾಗಾದ್ರೆ a ಪ್ಲಸ್ d ಇಂಟು m d ಮೈನಸ್ 1 ಇಂಟು d ಮೈನಸ್ ಬ್ರೆಕೆಟ್ ಆ್ಯಜುವಲ್ ಇಟ್ಕೊಳ್ಳೋಣ. a ಪ್ಲಸ್ n ಇಂಟು d n d ಮೈನಸ್ n 1 ಇಂಟು d ಅಂತ ಆಯಿತು. ಈಸ್ ಈಕ್ವಲ್ ಟು n ಮತ್ತು m ಲಸ ತೆಗೆದಾಗ mn ಬಂತು. n ಎಷ್ಟಲೇ n m ಲೇ, m ಎಷ್ಟಲೇ m n ಲೇ mn. ಹಾಗಾದ್ರೆ m ಇಂಟು 1 m ಮೈನಸ್ n ಇಂಟು 1 n ಅಂತ ಹೇಳ್ತೀವಿ. ಹಾಗಾದ್ರೆ ಬ್ರೆಕೆಟ್ ಅನ್ನ ಐತಿ ಓಪನ್ ಮಾಡ್ಕೊಳ್ಳೋಣ. a ಪ್ಲಸ್ m d ಮೈನಸ್ d ಮೈನಸ್ ಬ್ರೆಕೆಟ್ ಓಪನ್ ಮಾಡಿದಾಗ ಮೈನಸ್ ಎ ಆಯ್ತು, ಇಲ್ಲಿ ಪ್ಲಸ್ ಎ ಇತ್ತು, ಈಗ ಮೈನಸ್ ಎ ಆಯ್ತು. ಮೈನಸ್ ಇಂಟು ಪ್ಲಸ್ ಮೈನಸ್, ಹಾಗಾದ್ರೆ ಏನಾಯ್ತು ಪ್ಲಸ್ ಎನ್ ಡಿ ಹೋಗಿ ಮೈನಸ್ ಎನ್ ಡಿ ಆಯ್ತು. ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಆಯ್ತು. ಈಸ್ ಈಕ್ವಲ್ ಟು m ಮೈನಸ್ n ಡಿವೈಡೆಡ್ ಬೈ mn. ಇಲ್ಲಿ ನೋಡ್ರಿ, ಇದ್ರೊಳಗೆ ನೋಡಿದಾಗ ನಮ್ಗೇನಂದ್ರ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಯ್ತು. ಆನಂತರ ಪ್ಲಸ್ ಎ ಮೈನಸ್ ಎನು ಕೂಡ ಕ್ಯಾನ್ಸಲ್ ಆಯ್ತು. ಉಳಿತೇನ ಎಂ ಡಿ ಮೈನಸ್ ಎನ್ ಡಿ ಈಸ್ ಈಕ್ವಲ್ ಟು m ಮೈನಸ್ n ಡಿವೈಡೆಡ್ ಬೈ mn ಅಂತ ಹೇಳ್ತೀವಿ. ಮತ್ತೆ ಇವುಗಳಲ್ಲಿ ನೋಡಿದಾಗ LHS ನೋಡಿದಾಗ ಎರಡೂ ಕಡೆ ಏನು ಸಾಮಾನ್ಯವಾಗೈತಿ, ಕಾಮನ್ ಈಸ್ ಡಿ. ವಿ ಟೇಕ್ ಡಿ ಕಾಮನ್, ರಿಮೈಂಡರ್ ಟರ್ಮ್ಸ್ ಆರ್ m ಮೈನಸ್ n ಈಸ್ ಈಕ್ವಲ್ ಟು m ಮೈನಸ್ n ಡಿವೈಡೆಡ್ ಬೈ mn ಅಂತ ಹೇಳ್ತೀವಿ. ನೋಡ್ರಿ, ಇಲ್ಲಿ LHS ದಾಗೂ m ಮೈನಸ್ n ಐತಿ, RHS ದಾಗೂ m ಮೈನಸ್ n ಐತಿ. ಇವೆರಡೂ ಕೂಡ ಕ್ಯಾನ್ಸಲ್ ಆಗ್ತಾವು. ಹಾಗಾದ್ರೆ ಉಳಿತೇನ d ಈಸ್ ಈಕ್ವಲ್ ಟು 1/mn ಅಂತ ಹೇಳ್ತೀವಿ. ನಾವೀಗ ಯಾವ ವ್ಯಾಲ್ಯೂವನ್ನ ಪಡ್ಕೊಂಡಿವಿ, ಡಿ ಬೆಲೆಯನ್ನ ಪಡ್ಕೊಂಡಿವಿ. ನಾವು ವಿ ಗೆಟ್ ಡಿ ವ್ಯಾಲ್ಯೂ. ಈಗ ನಮಗ ಡಿ ಬೆಲೆ ಸಿಕ್ತು. ಆ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸೋಣ. ಡಿ ವ್ಯಾಲ್ಯೂ ಇಸ್ ಸಬ್ಸ್ಟಿಟ್ಯೂಟ್ ಇನ್ ದ ಇಕ್ವೇಶನ್ ನಂಬರ್ 1. ಹಾಗಾದ್ರೆ
ಇಕ್ವೇಶನ್ 1 ಏನೈತಿ a ಪ್ಲಸ್ ಎಂ ಮೈನಸ್ 1 ಇಂಟು ಡಿ ಈಸ್ ಈಕ್ವಲ್ ಟು 1/n. ಹಾಗಾದ್ರೆ ಡಿ ಬೆಲೆ ಏನು ಕಂಡು ಹಿಡ್ಕೊಂಡ್ವಿ ನಾವು a ಪ್ಲಸ್ ಎಂ ಮೈನಸ್ 1 ಡಿ ಬೆಲೆ ಏನು ಫೈಂಡ್ ಔಟ್ ಮಾಡ್ಕೊಂಡಿವಿ 1/mn ಅಂತ ಫೈಂಡ್ ಔಟ್ ಮಾಡಿಕೊಂಡು ನಾವು ಈಸ್ ಈಕ್ವಲ್ ಟು 1/n. ಅಂದ್ರೆ ಡಿ ವ್ಯಾಲ್ಯೂವನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ. ಡಿ ಜಾಗದಲ್ಲಿ ಡಿ ಬೆಲೆಯನ್ನ mn ಅಂತಕ್ಕಂಥ ಕಂಡಿದ್ದನ್ನ ನಾವು ತುಂಬಿಟ್ಟಿವಿ. ಹಾಗಾದ್ರೆ a ಪ್ಲಸ್ ಎಂ ಇಂಟು 1/mn ಅಂದ್ರೆ m ಡಿವೈಡೆಡ್ ಬೈ mn. ನೋಡ್ರಿ 1/mn ಅನ್ನ m ಗ ಗುಣಿಸಿದಾಗ m ಇಂಟು 1 m ಡಿವೈಡೆಡ್ ಬೈ mn ಮೈನಸ್ ಕ ಮೈನಸ್ 1 ಇಂಟು 1 1 ಡಿವೈಡೆಡ್ ಬೈ mn ಕ mn ಈಸ್ ಈಕ್ವಲ್ ಟು 1/n ಅಂತ ಆಯ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ m ಇಲ್ಲೂ ಅಂಶದಾಗ ಹೋಯ್ತಿ ಛೇದದಾಗ ಹೋಯ್ತಿ m ಕ್ಯಾನ್ಸಲ್ ಉಳಿತೇನ a ಪ್ಲಸ್ 1/n ಮೈನಸ್ 1 ಡಿವೈಡೆಡ್ ಬೈ mn ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ n ಅಂತ ಹೇಳ್ತೀವಿ. ಮತ್ತೆ ಇಲ್ಲಿ LHS 1/n RHS 1/n ಐತಿ ಕ್ಯಾನ್ಸಲ್ ಆಯ್ತು. ಉಳಿತೇನಂದ್ರ a ಈಸ್ ಈಕ್ವಲ್ ಟು ಈ ಮೈನಸ್ 1/mn ಈ ಕಡೆ ಕಳಿಸಿದ್ರೆ ಏನಾಯ್ತು ಪ್ಲಸ್ 1/mn ಆಯ್ತು. ಹಾಗಾದ್ರೆ a ಬೆಲೆನೂ ಕೂಡ ನಾವು ಕಂಡು ಹಿಡ್ಕೊಂಡಿವಿ. a ಬೆಲೆನೂ ಕೂಡ ಎಷ್ಟು ಅಂದಂಗಾಯ್ತು 1/mn ಆಯ್ತು. ಡಿ ಬೆಲೆನೂ ಏನಾಗೈತಿ ಸೇಮ್ ಬಂದೈತಿ 1/mn ಬಂದೈತಿ. ಹಾಗಾದ್ರೆ ನಮಗೆ ಏನ್ ಹೇಳ್ಯಾರಂದ್ರ mn ಪದ 1 ಎಂದು ಸಾಧಿಸಿ ಅಂತ ಹೇಳ್ತಾನು. mnth ಟರ್ಮ್ ಈಸ್ 1 ಅಂತ ಹೇಳಿ ಪ್ರೂವ್ ಮಾಡ್ರಿ ಅಂತ ಹೇಳ ನಾವು. ಹಾಗಾದ್ರೆ ನಾವು ಬರ್ಕೊಳ್ಳೋಣ an ಈಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ ಅಂತ ಹೇಳ್ತೀವಿ ನಾವು. ಅದ ಇಲ್ಲಿ m ಇತ್ತಂದ್ರ ಇಲ್ಲಿ ಏನ್ ಬರ್ತೈತಿ m ಬರ್ತೈತಿ, ಇಲ್ಲಿ p ಇದ್ರೆ ಇಲ್ಲಿ p ಬರ್ತೈತಿ, ಇಲ್ಲಿ k ಇದ್ರೆ k ಬರ್ತೈತಿ, z ಇದ್ರೆ z ಬರ್ತೈತಿ. ಹಾಗಾದ್ರೆ ಏನ್ ಕೊಟ್ಟ ನಮಗ mnth ಟರ್ಮ್ ಕೊಟ್ಟ ಅಂದ್ರ ನಾವು ಬರ್ಕೊಳ್ಳೋಣ amn ಈಸ್ ಈಕ್ವಲ್ ಟು a ಪ್ಲಸ್ mn ಮೈನಸ್ 1 ಅಂತ ಹೇಳ್ತೀವಿ. ಈಗ ಡಿ ಬರ್ಕೊಂಡ್ರಿ. ಈಗ n ಜಾಗದಾಗ ಸಬ್ಸ್ಟಿಟ್ಯೂಟ್ ಮಾಡ್ರಿ, n ಜಾಗದಾಗ mn ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. a ಅಂದ್ರೆ ನೀವು ಎಷ್ಟು ಕಂಡು ಹಿಡ್ಕೊಂಡ್ರಿ 1/mn ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ 1/mn ಪ್ಲಸ್ mn ಕ mn ಮೈನಸ್ 1 ಕ 1 ಇಂಟು ಡಿ ಅಂದ್ರೂ ಎಷ್ಟು ಕಂಡು ಹಿಡ್ಕೊಂಡ್ರಿ 1/mn. ಹಾಗಾದ್ರೆ ನೋಡ್ರಿ 1/mn ಪ್ಲಸ್ 1/mn ಇಂಟು mn ಅಂದ್ರೆ mn ಡಿವೈಡೆಡ್ ಬೈ mn ಮೈನಸ್ 1 ಇಂಟು 1/mn ಅಂದ್ರೆ 1 ಡಿವೈಡೆಡ್ ಬೈ mn. ನೋಡ್ರಿ ಇಲ್ಲಿ 1/mn ಪ್ಲಸ್ 1/mn ಮೈನಸ್ 1/n ಕ್ಯಾನ್ಸಲ್ ಆಯ್ತು. amn ಈಸ್ ಈಕ್ವಲ್ ಟು ಏನು ಉಳಿತು mn ಡಿವೈಡೆಡ್ ಬೈ mn. ನೋಡ್ರಿ ಅಂಶದಾಗಿನ mn ಛೇದಾಗಿನ mn ಕ್ಯಾನ್ಸಲ್ ಆಗಿ ಎಷ್ಟು ಉಳಿತು 1 ಉಳಿತು. ಹಾಗಾದ್ರೆ amnth ಟರ್ಮ್ ಈಸ್ ಹೌ ಮಚ್ 1 ಅಂದ್ರ ಮತ್ತು n ಪದ ಎಷ್ಟಾಗೈತಿ 1 ಅಂತ ಹೇಳಿ ನಾವು ಪ್ರೂವ್ ಮಾಡಿದಂಗ ಆಯ್ತು ಅಂತ ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ ಪಿನೇ ಪದ, ಯಾವ ಪದ ಪಿನೇ ಪದ ಕ್ಯೂ ಆಗಿದೆ ಮತ್ತು ಕ್ಯೂನೇ ಪದ ಪಿ ಆದರೆ ಆರನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸಿ ಅಂತ ಹೇಳಿದರು. ಇಂಗ್ಲಿಷ್ ಮೀಡಿಯಂದಾಗ ಇನ್ ಎನ್ ಎಪಿ pth term is q and qth term is p, then show that rth term is p plus q minus r. p plus q minus r. ಹಾಗಾದ್ರೆ ಫಸ್ಟ್ ನಾವು ದತ್ತಾಂಶಗಳನ್ನ ಬರ್ಕೊಳ್ಳೋಣ. ಏನ್ ಹೇಳಿದಾರ ಅಂದ್ರ p ನೇ ಪದ q ಅಂತ ಹೇಳಿದಾರು. ಹಾಗಾದ್ರೆ p ನೇ ಪದ ಅಂದ್ರೆ ap is equal to q ಅಂದ್ರೆ p ನೇ ಪದ q ಆಗ್ತಾ ಇತ್ತು. ಹಾಗಾದ್ರೆ p ನೇ ಪದ q ಅಂದ್ರೆ ನಾವು ಯಾವ ರೀತಿ ಬರ್ಕೊಳ್ತೀವಿ ಫಾರ್ಮುಲಾ ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತೈತಿ. ಈಗ an is equal to a plus n minus 1 into d ಅಂತಕ್ಕಂಥ ಫಾರ್ಮುಲಾ ಗೊತ್ತೈತಿ. ಇಲ್ಲಿ n ಇದ್ದಾಗ ಇಲ್ಲೂ n ಇತ್ತು, ಅದ್ರಲ್ಲಿ p ಇದ್ದಾಗ ap is equal to a plus p minus 1 into d ಅಂತ ಹೇಳ್ತೀವಿ. ಹಾಗಾದ್ರೆ ಏನಂತ ಹೇಳ್ತೀವಿ a plus p minus 1 into d is equal to ap ಅಂದ್ರೆ ಏನೈತಿ ಹೇಳಿ q ಐತಿ. ಹಾಗಾದ್ರೆ ಸಮೀಕರಣ ಸಂಖ್ಯೆ ಏನ್ ಕೊಟ್ಟಿವಿ 1 ಅಂತ ಕೊಟ್ಟಿವಿ. ವಿ ಕಾಲ್ ಇಕ್ವೇಶನ್ ನಂಬರ್ 1. ಅಂಡ್ ನೆಕ್ಸ್ಟ್ ಒನ್ ಈಸ್ ಕ್ಯೂತ್ ಟರ್ಮ್ ಈಸ್ p ಅಂದ್ರೆ ಕ್ಯೂನೇ ಪದ p ಆಗಿದೆ ಅಂತ ಹೇಳಿದಾರು. ಅದೇ ರೀತಿ q ಅಂದ್ರೆ ನಾವು ಯಾವ ರೀತಿ ಬರೀಬಹುದು ಹೇಳಿ a plus q minus 1 into d is equal to p ಅಂತ ಬರ್ದೀವಿ. ಇಲ್ಲಿ ನೋಡ್ರಿ p ನ ಪದ ಇದ್ದಾಗ a plus p minus 1 ಬಂತು. ಇಲ್ಲಿ q ನ ಪದ ಇದ್ದಾಗ a plus q minus 1 into d ಬಂತು. ಸಮೀಕರಣ ಸಂಖ್ಯೆ 2 ಅಂತ ಹೇಳ್ತೀವಿ.
ನಾವೀಗ ಸಮೀಕರಣ 1 ಮೈನಸ್ 2 ಮಾಡೋಣ. ಸಬ್ಸ್ಟ್ರಾಕ್ಟ್ ಇಕ್ವೇಶನ್ 1 and 2 ಅಂತ ಹೇಳ್ತೀವಿ. ಹಾಗಾದ್ರೆ 1ನೇ ಇಕ್ವೇಶನ್ ಏನೈತಿ ನೋಡ್ರಿ, a ಪ್ಲಸ್ ಇಂಟು ಬ್ರಾಕೆಟ್ p ಮೈನಸ್ 1 ಇಂಟು ಡಿ ಮೈನಸ್ ಬ್ರಾಕೆಟ್ ಸೆಕೆಂಡ್ ಇಕ್ವೇಶನ್ a ಪ್ಲಸ್ ಇಂಟು ಬ್ರಾಕೆಟ್ q ಮೈನಸ್ 1 ಇಂಟು ಡಿ ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು q ಮೈನಸ್ p ಅಂತ ಹೇಳ್ತೀವಿ. ಯಾಕಂದ್ರೆ ಫಸ್ಟ್ನೇದು q ಇತ್ತು, ಎರಡನೇ ಇಕ್ವೇಶನ್ RHS p ಇತ್ತು. ಹಾಗಾದ್ರೆ ನಾವೀಗ ಈ ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೊಳ್ಳೋಣ. ಬ್ರಾಕೆಟ್ ಅನ್ನ a ಪ್ಲಸ್ p ಇಂಟು ಡಿ ಪಿ ಡಿ ಮೈನಸ್ 1 ಇಂಟು ಡಿ ಡಿ ಮೈನಸ್ ಬ್ರಾಕೆಟ್ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಯಾಕೆ ಇಲ್ಲಿ ನಡಬರ್ಕೆ ಯಾಕೆ ಬ್ರಾಕೆಟ್ ಬಂದ್ರೆ ಹಿಂದೆ ಇಲ್ಲಿ ಮೈನಸ್ ಸೈನ್ ಐತಿ. a ಪ್ಲಸ್ q ಇಂಟು ಡಿ ಕ್ಯೂ ಡಿ ಮೈನಸ್ q ಇಂಟು 1 ಇಂಟು ಡಿ ಡಿ ಬ್ರಾಕೆಟ್ ಕಂಪ್ಲೀಟ್ ಈಸ್ ಈಕ್ವಲ್ ಟು q ಮೈನಸ್ p. a ಪ್ಲಸ್ ಪಿ ಡಿ ಮೈನಸ್ ಡಿ. ಈಗ ಮತ್ತೆ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ. ಪ್ಲಸ್ a ಇಂಟು ಮೈನಸ್ ಅಂದ್ರೆ ಮೈನಸ್ a ಮೈನಸ್ ಇಂಟು ಪ್ಲಸ್ ಮೈನಸ್ q ಇಂಟು ಡಿ ಕ್ಯೂ ಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ಕ ಡಿ ಈಸ್ ಈಕ್ವಲ್ ಟು q ಮೈನಸ್ p ಅಂತ ಹೇಳ್ತೀವಿ. ಇಲ್ಲಿ ನೋಡ್ರಿ ಪ್ಲಸ್ ಡಿ ಮೈನಸ್ ಡಿ ಕ್ಯಾನ್ಸಲ್ ಆಯ್ತು, ಮತ್ತೆ ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಆಯ್ತು. ಉಳಿತೇನ ಪಿ ಡಿ ಮೈನಸ್ ಕ್ಯೂ ಡಿ ಈಸ್ ಈಕ್ವಲ್ ಟು q ಮೈನಸ್ p ಅಂತ ಆಯ್ತು. ಇವೆರಡು ಕಡೆ ಏನ್ ಸಾಮಾನ್ಯ ಆಗಿರ್ತದ, ಡಿ ಕಾಮನ್ ಆಗೈತಿ. ಉಳಿತೇನ p ಮೈನಸ್ q ಉಳಿತು. ಇಲ್ಲಿ ಏನೈತಂದ್ರ q ಮೈನಸ್ p ಐತಿ, ಇಲ್ಲಿ p ಮೈನಸ್ q ಐತಿ. ಅದಕ್ಕೋಸ್ಕರ ಇಲ್ಲಿ ಮೈನಸ್ ಕಾಮನ್ ತಕೊಂಡಾಗ p ಮೈನಸ್ q ಆಯ್ತು. ಮೈನಸ್ ಕಾಮನ್ ತಕೊಂಡಾಗ ಪ್ಲಸ್ p ಮೈನಸ್ p ಇದ್ದ ಪ್ಲಸ್ p ಆಯ್ತು, ಮೈನಸ್ ಪ್ಲಸ್ q ಇದ್ದ ಮೈನಸ್ q ಆಯ್ತು. ಈಗ LHS ದಾಗ p ಮೈನಸ್ q ಐತಿ, RHS ದಾಗ q ಮೈನಸ್ p ಮೈನಸ್ q ಐತಿ. ಎರಡು ಕ್ಯಾನ್ಸಲ್ ಅದು. ಹಾಗಾದ್ರೆ ಡಿ ಈಸ್ ಈಕ್ವಲ್ ಟು ಏನಾಯ್ತು, ಮೈನಸ್ 1 ಆಯ್ತು. ಹಾಗಾದ್ರೆ ಡಿ ಅಂದ್ರೆ ಏನಾಯ್ತು, ಸಾಮಾನ್ಯ ವ್ಯತ್ಯಾಸ ಸಿಕ್ತು. ನಾವು ವಿ ಫೈಂಡ್ ದ ಕಾಮನ್ ಡಿಫರೆನ್ಸ್ ದಟ್ ಈಸ್ ಮೈನಸ್ 1 ಅಂತ ಹೇಳ್ತೀವಿ. ನಮಗೆ ಏನ್ ಸಿಕ್ತು, ಸಾಮಾನ್ಯ ವ್ಯತ್ಯಾಸ ಸಿಕ್ತು. ಈಗ ನಾವು ಡಿ ಬೆಲೆಯನ್ನ ಕಂಡುಕೊಂಡಿದ್ದೀವಿ. ಈ ಡಿ ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಲಾಗಿ ಡಿ ವ್ಯಾಲ್ಯೂ ಈಸ್ ಸಬ್ಸ್ಟಿಟ್ಯೂಟ್ ಇನ್ ದ ಇಕ್ವೇಶನ್ ನಂಬರ್ 1. ಹಾಗಾದ್ರೆ ಏನಾಯ್ತು ಇಕ್ವೇಶನ್ ನಂಬರ್ 1 ಅಂದ್ರೆ a ಪ್ಲಸ್ ಇಂಟು ಬ್ರಾಕೆಟ್ p ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಇಂಟು ಡಿ ಈಸ್ ಈಕ್ವಲ್ ಟು q ಐತಿ. ಹಾಗಾದ್ರೆ ಡಿ ಅಂದ್ರೆ ಏನ್ ಕಂಡುಕೊಂಡು ನಾವು ಮೈನಸ್ 1 ಅಂತ ತಗೊಂಡ್ವಿ. ಹಾಗಾದ್ರೆ ಅದನ್ನ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. a ಪ್ಲಸ್ p ಮೈನಸ್ 1 ಇಂಟು ಡಿ ಬೆಲೆ ಮೈನಸ್ 1 ಈಸ್ ಈಕ್ವಲ್ ಟು q. ಹಾಗಾದ್ರೆ a ಇಲ್ಲಿ ನಾವು ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ. ಮೈನಸ್ ಇಂಟು p ಅಂದ್ರೆ ಮೈನಸ್ p ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್ 1 ಇಂಟು 1 ಅಂದಾಗ 1 ಈಸ್ ಈಕ್ವಲ್ ಟು q ಆಯ್ತು. ಹಾಗಾದ್ರೆ a ಈಸ್ ಈಕ್ವಲ್ ಟು ನಾವು ಮೈನಸ್ p ಅನ್ನ ಈಸ್ ಈಕ್ವಲ್ ಟು ದಾಟಿ ಈ ಕಡೆ ಬಂದಾಗ ಪ್ಲಸ್ p ಆಯ್ತು. ಪ್ಲಸ್ q ಕ ಪ್ಲಸ್ q ಪ್ಲಸ್ 1 ಈ ಕಡೆ ಬಂದಾಗ ಈಸ್ ಈಕ್ವಲ್ ಟು ದಾಟಿ ಬಂದಾಗ ಮೈನಸ್ 1 ಆಯ್ತು. ಹಾಗಾದ್ರೆ ಮೊದಲು ನಾವು ಡಿ ಬೆಲೆಯನ್ನ ಕಂಡುಕೊಂಡಿದ್ದೀವಿ. ಆ ಡಿ ಬೆಲೆಯನ್ನ ಬಳಸಿಕೊಂಡು ಸಮೀಕರಣ 1ರಾಗ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಾವು ಯಾವ ಬೆಲೆಯನ್ನ ಕಂಡುಕೊಂಡಿವಿ, ಎ ಬೆಲೆಯನ್ನ ಕಂಡುಕೊಂಡಿದೀವಿ. ಇನ್ನು ನಮಗೆ ಏನ್ ಹೇಳಿದಾರೆ ಅಂದ್ರೆ ನಮಗೆ ಎ ಸಿಕ್ಕತಿ, ಇನ್ನ ಡಿ ಸಿಕ್ಕತಿ. ಈಗ ಏನ್ ಮಾಡೋದ್ರ ಆರನೇ ಪದ ಹೇಳ, ಆರನೇ ಪದ ಎ ಆರ್ ಆರ್ತ್ ಟರ್ಮ್ ಅನ್ನ ಕೇಳಾನು. ಹಾಗಾದ್ರೆ ಆರನೇ ಪದ ಅಂದ್ರೆ ಹೆಂಗ್ ಮಾಡ್ತೀವಿ ನಾವು, ಎ ಪ್ಲಸ್ ಆರ್ ಮೈನಸ್ 1 ಇಂಟು ಡಿ. ಅಂದ್ರ ಎ ಎನ್ ಕೇಳಿದ್ರೆ ಇಲ್ಲಿ ಎನ್ ಬರ್ತಿತ್ತು, ಆರ್ ಕೇಳಿದ್ರ ಆರ್ ಬಂತು. ಹಾಗಾದ್ರೆ ಈಗಾಗಲೇ ನಾವು ಎ ಬೆಲೆ ಕಂಡುಕೊಂಡಿವಿ. ಏನೈತಿ ನೋಡ್ರದ ಎ ಬೆಲೆ ಪಿ ಪ್ಲಸ್ ಕ್ಯೂ ಮೈನಸ್ 1, ಹೌದು, ಪ್ಲಸ್ ಕ ಪ್ಲಸ್ ಬ್ರಾಕೆಟ್ ಆರ್ ಮೈನಸ್ 1 ಇಂಟು ಡಿ ಬೆಲೆ ಅಂದ್ರೆ ಎಷ್ಟು ಕಂಡುಕೊಂಡಿವಿ, ಮೈನಸ್ 1. ಪಿ ಪ್ಲಸ್ ಕ್ಯೂ ಮೈನಸ್ 1 ಓಪನ್ ಈ ಬ್ರಾಕೆಟ್ ಓಪನ್ ಮಾಡ್ಕೊಳ್ಳೋಣ. ಮೈನಸ್ 1 ಇಂಟು ಆರ್ ಅಂದ್ರ ಮೈನಸ್ ಆರ್. ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್ ಆಯ್ತು. 1 ಇಂಟು 1 1 ಆಯ್ತು. ಇಲ್ಲಿ ನೋಡ್ರಿ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು. ಉಳಿತೇನ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಅಂತ ಹೇಳ್ತೀವಿ. ಇದು ಎಷ್ಟನೇ ಪದ, ಆರ್ತ್ ಟರ್ಮ್, ಆರನೇ ಪದ. ಎಷ್ಟನೇ ಪದ, ಆರನೇ ಪದ. ನಮಗೇನ್ ಮಾಡಿದ್ದ, ಪಿ ನೇ ಪದ ಕೊಟ್ಟಿದ್ದ, ಕ್ಯೂ ನೇ ಪದ ಕೊಟ್ಟಿದ್ದ. ಆನಂತರ ಅವನ್ನೆರಡೂ ಬಳಸಿಕೊಂಡು ಆರನೇ ಪದ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಎಂದು ಸಾಧಿಸುತ್ತ ಹೇಳಿದ್ದ. ನಾವೀಗಾಗಲೇ ಸಾಧಿಸಿದೀವಿ ಅಂತ ಹೇಳ್ತೀವಿ.